ಅದು ಬ್ಲ್ಯಾಡರ್ ಕ್ಯಾನ್ಸರ್ ಆಗಿದೆ ಅಂತೇಳಿ ರಿಪೋರ್ಟ್. ಅದಾದಮೇಲೆ ಅವರು ಬ್ಲ್ಯಾಡರ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಅದೇ ಊಟ ಸ್ವಲ್ಪ ಕಮ್ಮಿ ತಿಂತಾಯಿದ್ರು, ಸ್ವಲ್ಪ ಸುಸ್ತು ಅನ್ನೋರು. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ವಿ, ಬೊಮ್ಮಾರೆಡ್ಡಿ ಸರ್ದೆಲ್ಲ ವೀಡಿಯೋಸ್ ನೋಡಿದ್ವಿ. ಹಾಗಾಗಿ ಒಂದ್ಸಲ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ. ಈಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಊಟ ಎಲ್ಲ ಮಾಡ್ತಾರೆ, ವೆಯ್ಟು ಜಾಸ್ತಿ ಆಗಿದ್ದಾರೆ. ನಮಸ್ತೆ ಮೇಡಮ್, ಸಿದ್ದರಾಜು, ತುಮಕೂರಿಂದ. ನಮ್ಮ ತಂದೆ ಆಗಬೇಕು ಸಿದ್ದಯ್ಯ ಅಂತ. ಅವರು 70. ನಮಗೆ ಅಕ್ಟೋಬರಲ್ಲಿ ಗೊತ್ತಾಯ್ತು ಮೇಡಮ್. ಯೂರಿನ್ ಮಾಡುವಾಗ ಬ್ಲೀಡಿಂಗ್ ಆಗ್ತಿತ್ತು. ಆವಾಗ ನಾವು ಯೂರಾಲಜಿಸ್ಟ್ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ತೋರಿಸಿದ್ವಿ. ಅದು ಬ್ಲ್ಯಾಡರ್ ಕ್ಯಾನ್ಸರ್ ಆಗಿದೆ ಅಂತೇಳಿ ರಿಪೋರ್ಟ್. ಒಂದು 3 ಮಂತ್ಸಿಂದ ಹಂಗೆ ಆಗ್ತಿತ್ತು ಮೇಡಮ್. ಒಂದ್ಸತಿ ಬ್ಲೀಡಿಂಗ್ ಆದಾಗ ಹೇಳಿದ್ರು, ನಾವೇನೋ ಈಟಿಗೆ ಆಗಿರ್ಬೇಕು ಅಂತೇಳಿ ಟ್ಯಾಬ್ಲೆಟ್ಸ್ ತೊಗೊಂಡ್ವಿ. ತಿರ್ಗಾ ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಹಂಗೆ ಬ್ಲೀಡಿಂಗ್ ಆಯಿತು. ಆವಾಗ ನಾವು ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ಅವರು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು, ಅಲ್ಟ್ರಾಸೌಂಡ್. ಅದು ಮಾಡಿದ್ಮೇಲೆ ಅವ್ರಿಗೆ ಡೌಟ್ ಬಂದು ಅವಾಗಲೇ ಹೇಳಿದ್ರು ಅವರು ಕ್ಯಾನ್ಸರ್ ಇರ್ಬೋದು ಅಂತೇಳಿ. ತಿರ್ಗಾ ಅವರು ಪೆಟ್ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಅಲ್ಲಿ ಅದು ಕನ್ಫರ್ಮ್ ಆಯ್ತು. ತುಮಕೂರಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಅದಾದ್ಮೇಲೆ ನಾವು ಇಲ್ಲಿ ಯೂಟ್ಯೂಬಲ್ಲಿ ಈ ಆಯುರ್ವೇದಿಕ್ ಪುನರ್ಜೀವನ ಬಗ್ಗೆ ನೋಡಿದ್ಮೇಲೆ ಇಲ್ಲಿ ಬಂದ್ವಿ. ಅಲ್ಲೇ ಬಯಾಪ್ಸಿ ಮಾಡಿಸಿದ್ವಿ. ಅದಾದ್ಮೇಲೆ ಅವರು ಬ್ಲ್ಯಾಡರ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಈಗ ಅಲ್ಲಿ ಏಜ್ ಬೇರೆ ಆಗಿದೆ, ಈಗ ರಿಮೂವ್ ಮಾಡೋದು ಬೇಡ ಅಂತೇಳಿ ಇಲ್ಲಿಗೆ ಬಂದಿವಿ. ಇಲ್ಲ, ಅದೆಲ್ಲ ಏನು ಮಾಡಿಸಿದ್ದಿಲ್ಲ. ಮಾಡಿಸ್ಬೇಕು ಅಂತ ಹೇಳಿದ್ರು, ನಾವಿನ್ನೂ ಏನು ಮಾಡಿಸಿದ್ದಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿದ್ವಿ, ಬೊಮ್ಮಾರೆಡ್ಡಿ ಸರ್ದೆಲ್ಲ ವಿಡಿಯೋಸ್ ನೋಡಿದ್ವಿ. ಹಾಗಾಗಿ ಒಂದ್ಸಲ ಇಲ್ಲಿ ಟ್ರೈ ಮಾಡೋಣ ಅಂತೇಳಿ. ಅದೇ ಊಟ ಸ್ವಲ್ಪ ಕಮ್ಮಿ ತಿಂತಾಯಿದ್ರು, ಸ್ವಲ್ಪ ಸುಸ್ತು ಅನ್ನೋರು ಅವಾಗವಾಗ. ಈಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಊಟ ಎಲ್ಲ ಮಾಡ್ತಾರೆ, ವೆಯ್ಟು ಜಾಸ್ತಿ ಆಗಿದ್ದಾರೆ. ಈಗ ಪರವಾಗಿಲ್ಲ, ಚೆನ್ನಾಗಿದೆ. 3 ಮಂತ್ಸ್ ಆಯ್ತು ಮೇಡಮ್. 3 ಮಂತ್ಸಿಂದ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀವಿ. ಬೆಟರ್ ಅನಿಸ್ತಾ ಇದೆ ಈಗ. ಮುಂಚೆ ಪೇಯ್ನ್ ಬರೋದು ಯಾವಾಗಾದ್ರು ವೀಕ್ಲಿ 1 ಟೈಮ್ ಬರ್ತಿತ್ತು. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಪೇಯ್ನ್ ಇಲ್ಲ. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು. ಇಲ್ಲ, ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಸ್ಟ್ರಾಂಗ್ ಇದ್ದಾರೆ. ನಮ್ಮ ತಾಯಿ ಇದ್ದಾರೆ, ನಾವಿರ್ತೀವಿ, ನೋಡ್ಕೊಂತೀವಿ. ಇನ್ನೊಂದು 2 ಮಂತ್ಸ್ ಕಂಟಿನ್ಯೂ ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೇಳಿದ್ದಾರೆ. ಇಲ್ಲ, ಯಾರಿಗೂ ಇದೆ ಫಸ್ಟ್ ಟೈಮ್. ಏನು ಟೆನ್ಷನ್ ಏನಿಲ್ಲ, ಆರಾಮಿದ್ದಾರೆ.